ಇನ್ನು ಯಮಕನ ಮರಡಿಯಲ್ಲಿ ಸ್ವಾಮಿಗಳ ಮೇಲೆ ನಡೆದಂತಹ ಹಲ್ಲೆ ಪ್ರಕರಣಕ್ಕೆ ಈಗ ಮತ್ತೊಂದು ಟ್ವಿಸ್ಟ್ ಸಿಕ್ಕಿದೆ. ಹಿಂದೂಗಳ ಮೇಲೆ ದೌರ್ಜನ್ಯ ನಡೀತಾ ಇದೆ ಅಂತ ಬಿಜೆಪಿಯ ನಾಯಕರು ಆರೋಪವನ್ನು ಮಾಡ್ತಾ ಇದ್ದಾರೆ. ಬಿಜೆಪಿಯ ನಾಯಕರ ಈ ಆರೋಪಕ್ಕೆ ಪ್ರತಿ ಆರೋಪವನ್ನು ಸತೀಶ್ ಜಾರಕಿಹೊಳಿ ಅವರು ಮಾಡಿದ್ರು, ತಿರುಗೇಟನ್ನು ನೀಡಿದರು. ಹಿಂದೂಗಳ ಮೇಲೆ ದೌರ್ಜನ್ಯ ಅಂತ ಬಿಜೆಪಿಯ ನಾಯಕರು ಆರೋಪವನ್ನು ಮಾಡ್ತಾ ಇದ್ದಾರೆ. ಬಿಜೆಪಿ ಆರೋಪಕ್ಕೆ ಸಚಿವ ಸತೀಶ್ ಜಾರಕಿಹೊಳಿ ತಿರುಗೇಟನ್ನು ನೀಡಿದ್ದಾರೆ. ಹಳೇದು ಮುಗಿತು, ಈಗ ಹೊಸದೊಂದು ಆರಂಭ ಮಾಡ್ಕೊಂಡಿದ್ದಾರೆ ಬಿಜೆಪಿ. ಸ್ವಾಮೀಜಿಯ ಮೇಲೆ ಯಾರು ಹಲ್ಲೆ ಮಾಡಿದ್ದಾರೆ ಅಲ್ಲೇ ಕೇಳಿ, ಅವರನ್ನು ಕೇಳಿ ಯಾರು ಹಲ್ಲೆ ಮಾಡಿದ್ದಾರೆ. ಊರಲ್ಲಿರೋ ಎಮ್ಮೆ ನಾಯಿ ಸತ್ರು ಕೂಡ ನಮ್ಮ ಮೇಲೇ ಆರೋಪ ಬರುತ್ತೆ. 2028 ಮೇವರೆಗೂ ಕೂಡ ಎಲ್ಲ ಆರೋಪಗಳನ್ನು ನಾವು ಹಿಂಗೆ ಎದುರಿಸಬೇಕು, ನಮ್ಮ ಮೇಲೆ ಬರುತ್ತೆ. ಚುನಾವಣೆ ಹತ್ತಿರವಾಗ್ತಾ ಇದ್ದಂತೆ ಎಲ್ಲದಕ್ಕೂ ನಾವೇ ಹೊಣೆನಾ? ಹೆಸರೇಳದೆ ಬಿಜೆಪಿ ಮುಖಂಡನಿಗೆ ಸತೀಶ್ ಜಾರಕಿಹೊಳಿ ಅವರು ಟಕ್ಕರನ್ನು ಕೊಟ್ಟಿದ್ದಾರೆ. ವಿವಾದವನ್ನು ಕಮಿಟಿಯವರು ಸ್ವಾಮೀಜಿ ಇತ್ಯರ್ಥಪಡಿಸ್ತಾರೆ, ಅದನ್ನು ತಂದು ನಮ್ಮ ತಲೆಗೆ ಕಟ್ಟೋದು ಎಷ್ಟರ ಮಟ್ಟಿಗೆ ಸರಿ ಅಂತ ಸೌಕಾರರು ಹೇಳಿ ಬೆಳಗಾವಿಯಲ್ಲಿ PWD ಸಚಿವ ಸತೀಶ್ ಜಾರಕಿಹೊಳಿ ಅವರು ಗರಂ ಆಗಿದೆ. ಯಮಕನ ಮರಡಿ ಸ್ವಾಮಿಗಳ ಮೇಲೆ ಹಲ್ಲೆ ಪ್ರಕರಣಕ್ಕೆ ಒಂದು ಟ್ವಿಸ್ಟ್ ಸಿಕ್ಕಿದೆ. ಹಿಂದೂಗಳಿಗೆ ಸರಿಯಾದಂತಹ ಸೇಫ್ಟಿ ಇಲ್ಲ, ಹಿಂದೂಗಳ ಮೇಲೆ ದೌರ್ಜನ್ಯ ಆಗ್ತಾ ಇದೆ ಅಂತ ಈ ಆರೋಪವನ್ನು ತಲೆಯಲ್ಲಿಟ್ಟುಕೊಂಡು ಬಿಜೆಪಿಯ ನಾಯಕರು ಆರೋಪವನ್ನು ಮಾಡಿದರು. ಬಿಜೆಪಿ ನಾಯಕರ ಈ ಆರೋಪಕ್ಕೆ ಬೆಳಗಾವಿಯ ಸೌಕಾರ ಸತೀಶ್ ಜಾರಕಿಹೊಳಿ ಅವರು ತಿರುಗೇಟನ್ನು ನೀಡಿದರು. ಯಾರು ಹಲ್ಲೆ ಮಾಡಿದ್ದಾರೆ ಅನ್ನುವಂಥದ್ದನ್ನು ಸ್ವಾಮಿಗಳಿಗೆ ಹೋಗಿ ಕೇಳಿ, ಅವರೇ ಹೇಳ್ತಾರೆ. ಅದನ್ನು ಯಾಕೆ ನಮ್ಮ ತಲೆ ಕಟ್ತೀರಿ? ಊರಲ್ಲಿ ಏನಾದರೂ ಕೂಡ ಅದಕ್ಕೆ ನಾವೇ ಹೊಣೆನಾ? ಊರಲ್ಲಿ ಒಂದು ಎಮ್ಮೆಗೆ ಒಂದು ನಾಯಿಗೆ ಅದಕ್ಕೆ ಏನಾದ್ರೂ ಅವುಗಳ ಸತ್ರೂ ಅದಕ್ಕೆ ನಾವೇ ಹೊಣೆನಾ? ನಮ್ಮ ಹಣೆ ಬರಕ್ಕೆ ನಾವು ಇದನ್ನು ಮುಂದಿನ 2028 ಮೇ ತಿಂಗಳವರೆಗೂ ಕೂಡ ಅನುಭವಿಸಬೇಕು. ಯಾಕಂದರೆ ಎಲೆಕ್ಷನ್ ಬರುತ್ತೆ. ಇದೆಲ್ಲವೂ ಕೂಡ ಪೊಲಿಟಿಕಲ್ ಗಿಮಿಕ್ ಅನ್ನುವಂತಹ ನಿಟ್ಟಿನಲ್ಲಿ ತಿರುಗೇಟನ್ನು ನೀಡಿದ್ದು ಸತೀಶ್ ಜಾರಕಿಹೊಳಿ. ಎಲ್ಲವನ್ನು ತಂದು ನಮ್ಮ ತಲೆಗೆ ಕಟ್ಟೋದು ಎಷ್ಟರ ಮಟ್ಟಿಗೆ ಸರಿ? ಎಲೆಕ್ಷನ್ ಮುಗಿಯೋ ತನಕ ಈ ರೀತಿ ಆರೋಪಗಳು ನಿರಂತರವಾಗಿ ನಮ್ಮ ಮೇಲೆ ಬರ್ತಾನೆ ಇರುತ್ತೆ, ನಾವು ಅದನ್ನು ಸ್ವೀಕಾರ ಮಾಡ್ತಾನೆ ಇರ್ತೀವಿ. ಎಷ್ಟರ ಮಟ್ಟಿಗೆ ಇದನ್ನು ನಮ್ಮ ಮೇಲೆ ತಂದು ಹೇರೋದು ಸಮಂಜಸ ಅನಿಸುತ್ತೆ ಅನ್ನುವಂತಹ ಪ್ರಶ್ನೆಯನ್ನು ಮಾಡಿದರು. ಹೆಸರೇಳದೆ ಬಿಜೆಪಿಯ ನಾಯಕನಿಗೆ ಟಕ್ಕರನ್ನು ಕೊಟ್ಟರು ಸತೀಶ್ ಜಾರಕಿಹೊಳಿ. ಹಳೇದು ಒಂದಿಷ್ಟು ಪ್ರಕರಣಗಳಿದ್ದು ಅದೆಲ್ಲ ಮುಗೀತು, ಈಗ ಮತ್ತೊಂದು ಹೊಸ ಪ್ರಕರಣಕ್ಕೆ ಈಗ ನಾಂದಿಯನ್ನು ಹಾಡ್ತಾ ಇದ್ದಾರೆ ಬಿಜೆಪಿಯವರು. ಯಾರು ಬಡದ್ರು, ಯಾರು ಬಡಿಸ್ಕೊಂಡ್ರು, ಯಾರು ಕಂಪ್ಲೇಂಟ್ ಕೊಟ್ಟರು ಅಂತ ಅಲ್ಲಿ ಕೇಳ್ಬೇಕು. ನೀವೆಲ್ಲ ನಮ್ಮಾಗೆ ನಾವೇನು ಬರೋದು, ಅವ್ರು ಅದಕ್ಕೆ ತಯಾರವಾರಕ್ಕೆ ಖಾಲಿ ಅದಾರ ಅವರು. ಈಗ ಚುನಾವಣೆ ಬರ್ತಾರೆ, ಇದು ನಾಳೆ ಯಾವ್ದಾರು ಎಮ್ಮೆ ಸತ್ರು ಅದು ನಮ್ಮಾಗ ಬರ್ಬೋದು. ಅದು ಯಾವ ಗಲ್ಯಾಗ ನಾಯಿ ಸತ್ರು ಅದೇ ನಮ್ಮಾಗ ಹಾಕೋರು. ಇದು 28 ಮಾರ್ಚ್ ಮೇ ಅವರೆಗೆ ಒಂದು ಸ್ವಾಮೀಜಿ ಅವ್ರು ಸ್ಟೇಟ್ಮೆಂಟ್ ಕೊಟ್ಟವ್ರು ನೋಡಿದ್ರೆ ನೋಡ್ಬೇಕಲ್ಲ ಅದನ್ನ ನೀವು. ಅವರು ದೊಡ್ಡ ಸ್ಥಾನದಲ್ಲಿ ಹೋಗಿ ಅವ್ರವ್ರು ಜಗಳ ಹಿಡಿದಾರೆ, ಏನೋ ಆಗಿದೆ ಅವ್ರ ಬಿಡೋಣ ತಾವು ಹೇಳಿದಾರೆ. ನಮಗೂ ಗೊತ್ತಿಲ್ಲ ಜಗಳ ಆಗಿದ್ದು, ಅದು ಯಾವುದು ಗೊತ್ತಿಲ್ಲ. ಸ್ವಾಮೀಜಿ ಅವರ ಮಧ್ಯಸ್ಥಿಕೆಯ ಕಮಿಟಿ ಅವರ ಕೂಡಿನ ಮುಗಿಸುವಂತ ಪ್ರಯತ್ನ ಮಾಡೋದು. ನಮಗೇನದು ಯಾರು ಬಡದ್ರು, ಯಾರು ಬಡಿಸ್ಕೊಂಡ್ರು, ಯಾರು ಕಂಪ್ಲೇಂಟ್ ಕೊಟ್ಟರು ಅಂತ ಅಲ್ಲಿ ಕೇಳ್ಬೇಕು. ನೀವೆಲ್ಲ ನಮ್ಮಾಗೆ ನಾವೇನು ಬರೋದು, ಅವ್ರು ಅದಕ್ಕೆ ತಯಾರವಾರಕ್ಕೆ ಖಾಲಿ ಅದಾರ ಅವರು. ಈಗ ಚುನಾವಣೆ ಬರ್ತಾರೆ, ಇದು ನಾಳೆ ಯಾವ್ದಾರು ಎಮ್ಮೆ ಸತ್ರು ಅದು ನಮ್ಮಾಗ ಬರ್ಬೋದು. ಅದು ಯಾವ ಗಲ್ಯಾಗ ನಾಯಿ ಸತ್ರು ಅದೇ ನಮ್ಮಾಗ ಹಾಕೋರು. ಇದು 28 ಮಾರ್ಚ್ ಮೇ ಅವರೆಗೆ ಒಂದು ಸ್ವಾಮೀಜಿ ಅವ್ರು ಸ್ಟೇಟ್ಮೆಂಟ್ ಕೊಟ್ಟವ್ರು ನೋಡಿದ್ರೆ ನೋಡ್ಬೇಕಲ್ಲ ಅದನ್ನ ನೀವು. ಅವರು ದೊಡ್ಡ ಸ್ಥಾನದಲ್ಲಿ ಹೋಗಿ ಅವ್ರವ್ರು ಜಗಳ ಹಿಡಿದಾರೆ, ಏನೋ ಆಗಿದೆ ಅವ್ರ ಬಿಡೋಣ ತಾವು ಹೇಳಿದಾರೆ. ನಮಗೂ ಗೊತ್ತಿಲ್ಲ ಜಗಳ ಆಗಿದ್ದು, ಅದು ಯಾವುದು ಗೊತ್ತಿಲ್ಲ. ಸ್ವಾಮೀಜಿ ಅವರ ಮಧ್ಯಸ್ಥಿಕೆಯ ಕಮಿಟಿ ಅವರ ಕೂಡಿನ ಮುಗಿಸುವಂತ ಪ್ರಯತ್ನ ಮಾಡೋದು. ನಮಗೇನದು ಯಾರು ಬಡದ್ರು, ಯಾರು ಬಡಿಸ್ಕೊಂಡ್ರು, ಯಾರು ಕಂಪ್ಲೇಂಟ್ ಕೊಟ್ಟರು ಅಂತ